ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಒಂದು ಎವಿಕ್ಷನ್ ಪ್ರೊಸೀಜರು ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ನಮ್ಮೆಲ್ಲರಿಗೂ ಗೊತ್ತು ಈ ಒಂದು ಎಪಿಸೋಡಲ್ಲಿ ಭವ್ಯ ಮತ್ತೆ ರಜತ್ ಆಚೆ ಬಂದಿದ್ದಾರೆ ಅಂತ. ಬ್ರೀಫ್ ಕೇಸ್ ಕೊಟ್ಟಿದ್ದಾರಾ ಇಲ್ವಾ ಅನ್ನೋದು ಇನ್ನೂ ಎಪಿಸೋಡ್ ರನ್ ಆಗ್ತಾ ಇದೆ. ನೋಡೋಣ, ಸೂಟ್ ಕೇಸ್ ತೊಗೊಂಡು ಬರೋ ಅಂತ ಪ್ರಯತ್ನ ಯಾರಾದರೂ ಮಾಡ್ತಾರಾ ಈ ಸೀಸನಲ್ಲಿ ಅಂತ ನೋಡೋದಕ್ಕೆ ನನಗೆ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಇದೆ. ನಿಮಗೂ ಇದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಯಾರು ತೊಗೊಂಡು ಆಚೆ ಬಂದರೆ ಚೆನ್ನಾಗಿರುತ್ತೆ ಅಂತ. ಈಗ ಎವಿಕ್ಟ್ ಆಗಿರೋ ರಜತ್ತು ಮತ್ತೆ ಭವ್ಯ ಅವ್ರ ಬಗ್ಗೆ ಮಾತಾಡೋದಾದ್ರೆ, ಡೆಫಿನೆಟ್ಲಿ ರಜತ್ತು ಬಿಗ್ ಬಾಸ್ಗೆ 7 ಮಾಡಿಸಿದ ಕಂಟೆಸ್ಟೆಂಟು. ಮತ್ತು ರಜತ್ತು 50 ಡೇಸ್ಗೆ ಎಂಟ್ರಿ ತೊಗೊಳ್ಳಿಲ್ಲ ಅಂದಿದ್ದಿದ್ರೆ ಡೆಫಿನೆಟ್ಲಿ ಬಿಗ್ ಬಾಸ್ನ OTT ಥರ ಮಾಡಿಬಿಟ್ಟು 70 ದಿನಕ್ಕೆ ಕ್ಲೋಸ್ ಮಾಡಿಬರ್ಬೇಕಾಗುತ್ತಾ ಏನೋ ಗೊತ್ತಿಲ್ಲ. ತುಂಬ ಚೆನ್ನಾಗಿ ಗೇಮ್ ಚೇಂಜ್ ಅಂತೂ ಮಾಡಿದ್ರು. ಯಾರು ಟಫ್ ಕಂಟೆಸ್ಟೆಂಟ್ ಆಗಿದ್ರು, ತ್ರಿವಿಕ್ರಮು, ಮಂಜು, ಇವರು ಪ್ರತಿಯೊಬ್ಬರು ಇದ್ರಲ್ಲ, ಅವ್ರಿಗೆಲ್ಲರನ್ನೂ ಕೂಡ ತಟ್ಟಿ ಎಬ್ಬಿಸಿದ್ರು ಗೇಮ್ ಆಡೋಕ್ಕೆ ಅಂತಲೇ ನನಗನ್ಸಿದ್ದು. ಹನುಮಂತಪ್ಪ ಅವ್ರು ಬಂದರು, ಬಟ್ ರಜತ್ ಬಂದಾದಮೇಲೆ ಆ್ಯಸ್ ಎ ವೈಲ್ಡ್ ಕಾರ್ಡ್ ಎಂಟ್ರಿ ತುಂಬಾ ಆಟ ನೆಕ್ಸ್ಟ್ ಲೆವೆಲ್ ಆಗೋಯ್ತು. ಈ ಮನುಷ್ಯ ಯಾವತ್ತೂ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅತ್ತಿದ್ದಾಗಲಿ, ಇಲ್ಲ ಅಂದರೆ ನನಗೆ ಇದು ಆಗ್ತಾ ಇಲ್ಲ ಗುರು, ನಾನು ಇಲ್ಲಿಂದ ಹೋಗ್ಬೇಕು ಅಂತ ಮಾತಾಡಿದ್ದಾಗಲಿ ಇಲ್ಲವೇ ಇಲ್ಲ. ಒಂದೊಂದು ನಿಮಿಷನೂ ಕೂಡ ಜೀವಿಸಿದ್ದಾರೆ. ಇನ್ಫ್ಯಾಕ್ಟ್ ಇವ್ರು ಏನಾದರೂ ಡೇ ಒನ್ನಿಂದ ಬಂದಿದ್ದಿದ್ರೆ ಆ ಆಟ ನೆಕ್ಸ್ಟ್ ಲೆವೆಲಾಗಿ ಹೋಗಿರೋದು ಅಂತ ಅನಿಸುತ್ತೆ. ಎಸ್ಪೆಷಲಿ ಇವಾಗ ಜಗದೀಶ್ ಸರು ಕೂಡ ಇದ್ರು. ಜಗದೀಶ್ ಸರ್ಗೆ ನಿಜವಾಗ್ಲೂ ಒಂದು ರೈಟ್ ಆನ್ಸರ್ ಕೊಡೋಕ್ಕೆ ರೈಟ್ ವ್ಯಕ್ತಿ ಆಗ್ತಾಯಿದ್ರು ರಜತ್ ಅವರು. ತುಂಬ ಅಂದರೆ ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಆ್ಯಸ್ ಎ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಅವರಿಗೆ 6th ಪೊಸಿಷನ್ ಸಿಕ್ಕಿದೆ ಅಂತಲೇ ನನಗೆ ಅನಿಸೋದು. ಯಾಕಂದರೆ ತುಂಬ ಜನ ಮಾತಾಡ್ತಿರೋದು ಏನು ಅಂದರೆ, ಅವರ ವ್ಯಕ್ತಿತ್ವನ ಅವರೇ ಕೆಳಗಡೆ ಹಾಕ್ಕೊಂಡ್ರು. ಹನುಮಂತು ಬಗ್ಗೆ ಮಾತಾಡಿ, ಮತ್ತು ಇನ್ನೊಂದು ಸಲ ಮಂಜು ಅವ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಕಾಮಿಡಿಯಾಗಿ ಮಾಡಿ ಅವ್ರ ವ್ಯಕ್ತಿತ್ವನ ಅವರೇ ಕೆಳಗಡೆ ಹಾಕ್ಕೊಂಡ್ರು. ಇದೆಲ್ಲನೂ ಕೂಡ ಸಿಕ್ಕಾಪಟ್ಟೆ ಆಚೆ ಕೇಳಿ ಬರ್ತಾ ಇದೆ. ಬಟ್ ನನಗೇನು ಅನ್ಸೋದೇನು ಅಂದರೆ, ಈ ಥರ ಮಾತಾಡಿದಕ್ಕೇ ಜನ ಇಷ್ಟು ದಿನ ರಜತ್ ಅವ್ರನ್ನ ಮನೆ ಒಳಗಡೆ ಇಟ್ಕೊಂಡು, ಅದಾದ ನಂತರ ಹನುಮಂತು ಅವ್ರ ಬಗ್ಗೆ ಅವರ ಒಪಿನಿಯನ್ ಹೇಳಿದ್ದಕ್ಕೆ, ಮಂಜು ಅವ್ರ ಬಗ್ಗೆ ಅವರ ಒಪಿನಿಯನ್ ಹೇಳಿದ್ದಕ್ಕೆ ಯಾಕೆ ಹಿಂಗಾಯ್ತು ರಜತ್ ಅವ್ರಿಗೆ ಅಂತ ಮಾತ್ರ ನನಗೆ ಅರ್ಥ ಆಗಲಿಲ್ಲ. ಇನ್ಫ್ಯಾಕ್ಟ್ ನನಗನ್ಸೋದು ಅಷ್ಟೇ, ಹನುಮಂತ ಅವರು ಡೆಫಿನೆಟ್ಲಿ ಹಂಗೆ ಸೈಲೆಂಟಾಗಿ ಇಟ್ಕೊಂಡೆ ಇಲ್ಲಿವರೆಗೂ ಡೆಫಿನೆಟ್ಲಿ ಬಂದಿರೋದು. ಆಯಿತಾ, ಅವ್ರು ಆಡಿಲ್ಲ ಅಂತ ಹೇಳ್ತಾ ಇಲ್ಲ, ಅವ್ರು ಆಡಿದ ರೀತಿ ಡೆಫಿನೆಟ್ಲಿ ಬೇರೆ ಇತ್ತು. ಬಟ್ ಆ ಒಂದು ಈ ಥರ ಆಡ್ತಿದ್ದಾರೆ ಹನುಮಂತು ಅಂತ ತಿಳ್ಕೊಳ್ಳೋದಕ್ಕೇ ಕಂಟೆಸ್ಟೆಂಟ್ಸ್ಗೆ ತುಂಬ ಟೈಮ್ ಬೇಕಾಯಿತು. ಅದನ್ನು ಲಾಸ್ಟಲ್ಲಿ ರಜತ್ ಅವರು ರೇಸ್ ಮಾಡಿದ್ರು, ಒಂದು ರೈಟ್ ಪಾಯಿಂಟ್ನೇ ಅಲ್ಲಿ ಇಟ್ಟರು ಅಂತ ಅನಿಸಿದ್ದು ನನಗೆ. ಆದರೆ ಅದು ಯಾಕೆ ರಜತ್ ಅವ್ರಿಗೆ ನೆಗೆಟಿವಿಟಿ ಆಯಿತು ಅಂತ ಗೊತ್ತಿಲ್ಲ. ಲಕ್ ಫ್ಯಾಕ್ಟರ್ ಮ್ಯಾಟರ್ ಆಗುತ್ತೆ, ಅದನ್ನು ಹೆಂಗೆ ಹೋಗುತ್ತೆ, ಹೆಂಗೆ ಜನ ತಗೊಳ್ತಾರೆ ಅಂತಾರಲ್ಲ, ಅದು ನಿಜವಾಗ್ಲೂ ನಿಜ ಅಂತ ಅನ್ನಿಸ್ತು ರಜತ್ ಅವ್ರ ವಿಚಾರದಲ್ಲಿ. ಇನ್ನು ಮಂಜು ಅವ್ರ ವಿಚಾರದಲ್ಲಿ, ಮಂಜು ಅವರು ರಾಜ ಆದಾಗ ಹೀಗೆ ಉದ್ಕೊಂಡು ಕೂತಿದ್ದಾಗ ಏನೋ ಕುಷ್ಠರೋಗ ಬಂದಂಗೆ ಕೂತಿದ್ದಾನೆ ನೋಡು ಅಂತ ಏನೋ ಅಂದಿರ್ತಾರೆ ರಜತ್ ಅವರು. ಅದಕ್ಕೆ ಟಾಮ್ ಹೊಡ್ಕೊಂಡು ರಜತ್ತು ಅಂತ ಫೇಮಸ್ ಮಾಡಿದವರು ಈಗ ಮಂಜಣ್ಣನ ಬಗ್ಗೆ ಮಾತಾಡಿದ ತಕ್ಷಣ ಸಿಂಪತಿ, ಯಾಕೆ ಗೌತಮಿ ಅವ್ರು ಆಚೆ ಹೋಗಿದ್ದಾರೆ, ಒಂಟಿಯಾಗಿದ್ದಾರೆ ಅನ್ನೋ ಒಂದು ಸಿಂಪತಿ ಅಂತೂ ಮಂಜೋರ್ಗಲ್ಲಿ ವರ್ಕ್ ಆಯಿತು. ಬಟ್ ಅಲ್ಲಿ ಅವರು ಮಾತಾಡಿದ್ದು ಡೆಫಿನೆಟ್ಲಿ ನನಗೂ ಕೂಡ 1% ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಇಷ್ಟೊಂದು ಡೌನ್ಫಾಲ್ ಆಗೋದು ಕರೆಕ್ಟಾ ಅಂತ ನನಗೂ ಅನಿಸಿದ್ದು ನಿಜ. ಆಯಿತಾ, ಬಟ್ ನನಗಲ್ಲಿ ರಜತ್ ಅವರು ಆ ಮೂಮೆಂಟಲ್ಲಿ ಮಾತಾಡಿದ್ದು, ಮುಂಚೆ ಮಾತಾಡಿದಾಗ ಯಾಕೆ ಅಪ್ರಿಷಿಯೇಟ್ ಮಾಡಿದ್ರು, ಕೊನೆ ದಿನಗಳಲ್ಲಿ ಮಾತಾಡಿದಾಗ ಯಾಕೆ ರಜತ್ ಅವ್ರಿಗೆ ಒಂದು ನೆಗೆಟಿವಿಟಿ ತಂದರು ಅಂತಲೇ ನನಗೆ ಅರ್ಥ ಆಗಲಿಲ್ಲ. ಬಟ್ ನನಗೆ ಬಿಗ್ ಬಾಸಲ್ಲಿ ಫೇವ್ರೇಟ್ ಕಂಟೆಸ್ಟೆಂಟ್ ಅಂದರೆ ಡೆಫಿನೆಟ್ಲಿ ರಜತ್ ಅಂತಲೇ ಹೇಳ್ತೀನಿ. ಯಾಕಂದರೆ ಅವರಲ್ಲಿರೋ ಒಂದು ಸ್ಪಿರಿಟು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿ ಆಟ ಆಡ್ತಿರೋರು. ಬಿಗ್ ಬಾಸ್ ಇವತ್ತು ಸಕ್ಸಸ್ಫುಲ್ ಆಗೋಕ್ಕೆ ಒನ್ ಆಫ್ ದ ಮೇನ್ ರೀಸನ್ ರಜತ್ತು. ನೋಡಬೇಕು ಮುಂದಿನ ದಿನಗಳಲ್ಲಿ ಅವ್ರು ಏನಾದರೂ ಪ್ರಾಜೆಕ್ಟ್ ತೊಗೊಳ್ತಾರಾ, ಎಲ್ಲ ಏನು ಮಾಡ್ತಾರೆ ಅಂತ. ಬಾಯ್ಸ್ ವರ್ಸಸ್ ಗರ್ಲ್ಸ್ ಬರ್ತಾ ಇದೆಯಲ್ಲ, ಅದರಲ್ಲಿ ಹೋಸ್ಟ್ ಆದ್ರಂತೂ ಇನ್ನೂ ಚಿಂದಿ ಇರುತ್ತೆ ಅಂತ ಅನ್ಸುತ್ತೆ. ಅನುಪಮ್ ಅವ್ರು ಆಲ್ರೆಡಿ ಹೋಸ್ಟ್ ಮಾಡ್ತಾ ಇದ್ದಾರೆ. ಆ ಥರ ಒಂದು ಯಾವುದಾದ್ರೂ ರಿಯಾಲಿಟಿ ಶೋಸು ಇವ್ರಿಗೆ ಏನಾದರೂ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹೋಸ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಅನ್ಸುತ್ತೆ. ನೋಡಬೇಕು ಮುಂದಿನ ದಿನಗಳಲ್ಲಿ. ನನಗೆ ರಜತ್ತು ಒನ್ ಆಫ್ ದ ಫೇವ್ರೇಟ್ ಕಂಟೆಸ್ಟೆಂಟು. ಇನ್ನು ಭವ್ಯ ಅವ್ರ ಬಗ್ಗೆ ಮಾತಾಡೋಕ್ಕೆ ಬಂದರೆ, ಭವ್ಯ ಅವರು ಸೆಲೆಕ್ಷನ್ನ ರಾಂಗ್ ಮಾಡಿದ್ರು ಅಂತಲೇ ಅನಿಸೋದು. ತ್ರಿವಿಕ್ರಮ್ನ ಚೂಸ್ ಮಾಡೋದ್ರಿಂದ ತ್ರಿವಿಕ್ರಮ್ ಗೇಮು ಅಷ್ಟಕ್ಕಷ್ಟೇ ಆಗೋಯ್ತು, ಭವ್ಯ ಅವ್ರ ಗೇಮು ಕೂಡ ಅಷ್ಟಕ್ಕಷ್ಟೇ ಆಗೋಯ್ತು. ಅವ್ರ ಇಬ್ಬರು ಗೇಮ್ನು ಡೌನ್ಫಾಲ್ ಆಗೋಕ್ಕೆ ಡೆಫಿನೆಟ್ಲಿ ಅಲ್ಲಿ ಇರೋರೇ ಒಂದು ಏನಂತಾರೆ, ಬಿಗ್ ಬಾಸ್ ಮನೆಯೊಳಗಡೆ ಹೋದಾದ್ಮೇಲೆ ಅವರು ಯಾರ ಜೊತೆ ಇರ್ತಾರೆ ಅನ್ನೋದು ಅವ್ರ ಆಟನ ಡಿಫೈನ್ ಮಾಡುತ್ತೆ ಅಂತಾರಲ್ಲ, ಅದು ತ್ರಿವಿಕ್ರಮು ಮತ್ತು ಭವ್ಯ ಅವ್ರ ವಿಚಾರದಲ್ಲಿ ತುಂಬ ನಿಜ ಅಂತ ಅನಿಸುತ್ತೋ. ಯಾಕಂದರೆ ಭವ್ಯ ಅವರು ಸ್ಟಾರ್ಟಿಂಗ್ ವೀಕಲ್ಲಿ ತಂಗಿ ಜಿಂಕೆ ಅಣ್ಣ ಜಿಂಕೆ ಅಂದ್ಕೊಂಡು ಧನರಾಜ್ ಅವ್ರ ಕಾಂಬೋ ಏನಿತ್ತು ಅದು ಸಿಕ್ಕಾಪಟ್ಟೆ ಕ್ಲಿಕ್ ಆಯಿತು. ಆಯಿತಾ, ಸಿಕ್ಕಾಪಟ್ಟೆ ಕಾಮಿಡಿ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಲವ್ಲಿಯಾಗಿ ಎಲ್ಲರ ಜೊತೆನೂ ಮಾತಾಡ್ಕೊಂಡು ಚಿಂದಿಯಾಗಿದ್ದರು. ಬಟ್ ಅದಾದ ನಂತರ ತ್ರಿವಿಕ್ರಮ್ ಅವ್ರ ಜೊತೆ ಯಾವಾಗ ಹೋದ್ರೋ ಅದೊಂದು ಕಂಫರ್ಟ್ ಝೋನ್ ಆಗೋಯ್ತು ಅಂತ ಅನ್ನಿಸ್ತು. ತ್ರಿವಿಕ್ರಮ್ಗೂ ಕೂಡ ಅಷ್ಟೇ, ಭವ್ಯರ್ಗೂ ಕೂಡ ಅಷ್ಟೇ. ಟಾಸ್ಕ್ ಅಂತ ಬಂದಾಗ ಡೆಫಿನೆಟ್ಲಿ 100% ಕೊಡೋರು. ಬಟ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಎಲ್ಲೋ ಲ್ಯಾಕ್ ಆಗಿದ್ದಂತೂ ನಿಜ, ಅದನ್ನು ನಾವು ಒಪ್ಕೋಬೇಕಾಗಿದೆ. ಎಷ್ಟೋ ಚಿಕ್ಕ ತಪ್ಪುಗಳನ್ನ ಮಾಡಿದರು. ಬಟ್ ಅಲ್ಲಿ ಭವ್ಯ ಅವರು ಚೈಲ್ಡ್ ಚಪಾತಿ ಅಂತಂತೂ ಲಾಸ್ಟಲ್ಲಿ ಪ್ರೂವ್ ಮಾಡಿಕೊಂಡ್ರು. ಇವಾಗ ನಾನು ಅವ್ರ ಅಕ್ಕ ತಂಗಿ ಮಾತಾಡ್ತಿರ್ಬೇಕಾದ್ರೆ ನನಗನ್ಸಿದ್ದಷ್ಟೇ, ಯಾಕೆ ಗುರು ಇವರಿಬ್ಬರಿಗೂ ಇಷ್ಟು ಮೆಚುರಿಟಿ ಇದೆ, ನಮ್ದು ಯಾಕೆ ಮಾತ್ರ ಚೈಲ್ಡ್ ಚಪಾತಿ ಅಂತಲೇ ನನಗನ್ಸಿದ್ದು.
ಮೇ ಬಿ ಎಕ್ಸ್‌ಪೋಷರ್ ಇರ್ಬೋದು. ಯಾಕಂದರೆ ಆಚೆಗಡೆ ಬೆಸ್ಟ್ ಶೂಟಿಂಗು ಅದು ಇದೇ ಇರುತ್ತೆ. ಡಿಫ್ರೆಂಟ್ ಪೀಪಲ್‌ನ ನೋಡಿರಲ್ಲ. ಮನೆ ಆಯಿತು, ಶೂಟಿಂಗ್ ಆಯಿತು ಅದಿರುತ್ತೆ. ಆ ರೀಸನು ಕೂಡ ಇರುತ್ತೆ. ಬಟ್ ಆಟ ಅಂತ ಬಂದಾಗ ಅವರು 100% ಕೊಟ್ಟಿದ್ದಾರೆ. ಯಾರ ಬಗ್ಗೆನೂ ಹೋಗಿ ಕೂತ್ಕೊಂಡು ಚೈಲ್ಡಾಗಿ ಮಾತಾಡಿದ್ದಿಲ್ಲ. ಆರಾಮಾಗೆ ಅವ್ರಿಗೇನು ಅನ್ಸುತ್ತೋ ಅದು ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿಕೊಂಡು ಅವ್ರ ಗೇಮ್ ಬಗ್ಗೆ ಕಾನ್ಸಂಟ್ರೇಟ್ ಮಾತ್ರ ಮಾಡಿರೋರು ಅಂದರೆ ಅದು ಭವ್ಯ ಅವರು. ಬೇರೆಯವ್ರ ಬಗ್ಗೆ ಒಂದು ಕೆಟ್ಟದಾಗಿ ಕಮೆಂಟ್ ಪಾಸ್ ಮಾಡಿಲ್ಲ. ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ತುಂಬ ಅಂದರೆ ತುಂಬ ಜೆನ್ಯೂನ್ ಆಗಿ ಆಡ್ಕೊಂಡು ಬಂದಿದ್ದಾರೆ ಭವ್ಯ ಅವರು ಅಂತಲೇ ನನಗೆ ಅನ್ಸೋದು. ಟಾಪ್ 5ಗೆ ಡಿಸರ್ವಿಂಗ್ ಡೆಫಿನೆಟ್ಲಿ. ಟಾಪ್ 4ಗೆ ಡಿಸರ್ವಿಂಗ್ ಅಂತ ಕೇಳಿದ್ರೆ ನನಗೆ ನಿಜವಾಗ್ಲೂ ಇಲ್ಲ ಅಂತಲೇ ಹೇಳ್ತೀನಿ. ಯಾಕಂದರೆ ಹನುಮಂತ್ ಅವರಾಗಲಿ, ತ್ರಿವಿಕ್ರಮ್ ಆಗಲಿ, ಮತ್ತು ಇವರಾಗಲಿ, ಮೋಕ್ಷಿತ್ ಅವರಾಗಲಿ, ಮಂಜಣ್ಣ ಟಾಪ್ 4ಅಲ್ಲಿ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಬಟ್ ಆ್ಯಕ್ಚುಲಿ ಮಂಜಣ್ಣ ಟಾಪ್ 2ಅಲ್ಲಿ ಇರಬೇಕು. ಏನೇ ಕಂಟೆಂಟ್ ಬಂದರೂ ಗೌತಮಿಯವ್ರ ಜೊತೆ ಇದ್ದಾರೆ, ಏನೂ ಮಾಡ್ತಿಲ್ಲ, ಸುಮ್ಮನೆ ಏನೋ ಒಂದು ಹೆಸರಲ್ಲಿ ಅವ್ರ ಜೊತೆಲಿ ಕಂಟೆಂಟ್ ಬರ್ತಾನೆ ಇತ್ತು. ಸೊ ಮಾತಾಡೋಣ, ಯಾರ್ಯಾರು ಎವಿಕ್ಟ್ ಆದಾಗ ಅವ್ರವ್ರ ಬಗ್ಗೆ ಒಂದೊಂದು ವೀಡಿಯೋ ಮಾತಾಡೋಣ. ಬಟ್ ಈಗ ಭವ್ಯ ಮತ್ತು ರಜತ್ತು, ನನಗೆ ರಜತ್ ಆ್ಯಕ್ಚುಲಿ ತುಂಬ ವಿನ್ನಿಂಗ್ ಕಂಟೆಸ್ಟೆಂಟನೇ ಅಂತಲೇ ಅನಿಸೋದು ನನಗೆ. ಮೋಸ್ಟ್ಲಿ ಆಫ್ಟರ್ 50 ಡೇಸ್ ಬಂದಿರೋದ್ರಿಂದ ಹಿಂಗೆ ಆಗ್ತಿರ್ಬೋದೇನೋ. ಬಟ್ ಭವ್ಯ 5th ಪೊಸಿಷನ್ ಡಿಸರ್ವಿಂಗ್. ಅದಕ್ಕಿಂತ ಜಾಸ್ತಿ ಮೋಸ್ಟ್ಲಿ ಇರ್ತಿರ್ಲಿಲ್ವೇನೋ. ಬೇರೆಯವ್ರು ಯಾರೋ ಮಿಕ್ಕಿದವರು ಡಿಸರ್ವಿಂಗ್ ಇದ್ದಾರೆ ಅಂತಲೇ ನನಗನ್ಸೋದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.